10ನೇ ಪಾಠ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ SSLC ಕನ್ನಡ ಪ್ರಶ್ನೋತ್ತರ ಅಂತ ಪ್ಲೇಲಿಸ್ಟ್ ಲಿಂಕ್ ಸಜೆಸ್ಟ್ ಮಾಡಿದ್ದೀನಿ, ಅದನ್ನು ಒತ್ತಿ ನೋಡ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ನೋಟ್ಸ್ ಆಗಿರ್ಬೋದು, ಕ್ವಶನ್ ಆನ್ಸರ್ ಆಗಿರ್ಬೋದು, ನಿಮ್ಮ FA, SA ಪಾಸಿಂಗ್ ಪ್ಯಾಕೇಜ್ ಸೀರೀಸ್ಗಳ ಸಹಿತ ಸಿಗ್ತವೆ. ಸೊ ಒಂದ್ಸರಿ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮೊದಲಿಗೆ ಕವಿ ಪರಿಚಯ ನೋಡೋಣ. ಕರ್ತೃ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ, ದ.ರಾ. ಬೇಂದ್ರೆ ಅಂತಲೂ ಕೂಡ ಕರೀತಾರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಕಾಲ ಕ್ರಿಸ್ತಶಕ 1896, ಸ್ಥಳ ಧಾರವಾಡ. ವೃತ್ತಿ ಅಧ್ಯಾಪಕರು, ಪ್ರಾಧ್ಯಾಪಕರು, ಬಾನುಲಿ ಕೇಂದ್ರದ ಸಲಹೆಗಾರರು, ನವೋದಯ ಕಾಲದ ಕವಿಗಳು ಆಗಿದ್ದರು. ಕೃತಿಗಳು: ಗರಿ, ನಾದಲೀಲೆ, ಉಯ್ಯಾಲೆ, ಗಂಗಾವತರಣ, ಮೇಘದೂತ, ಸೂರಪಾನ, ಅರಳು ಮರಳು. ಬಿರುದುಗಳು: ವರಕವಿ, ಕಾವ್ಯಗಾರುಡಿಗ. ಗೌರವಗಳು: 1943ರಲ್ಲಿ ಶಿವಮೊಗ್ಗದಲ್ಲಿ ಜರುಗಿದ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಶಸ್ತಿಗಳು: ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ. ಆಕರ ಗರಿ ಕವನ ಸಂಕಲನ. ನಿಧನ 1981. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ: ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ? ಉತ್ತರ: ಹಕ್ಕಿಯು ಎವೆತೆರೆದಿಕ್ಕುವ ಹೊತ್ತಿನಲ್ಲಿ ಗಾವುದ ದೂರ ಓಡುತ್ತಿದೆ. ಪ್ರಶ್ನೆ 2: ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ? ಜೂನ್ 2019 ಮತ್ತು ಏಪ್ರಿಲ್ 2018ಕ್ಕೆ ಕೇಳಿದ್ದಾರೆ. ಬಿಳಿಯಾದ ಹೊಳೆಯುವ ಬಣ್ಣದ ಗರಿಯನ್ನ ಹಕ್ಕಿಯು ಹೊಂದಿದೆ. ಹಕ್ಕಿಯ ಕಣ್ಣುಗಳು ಯಾವುವು? ಸೂರ್ಯಚಂದ್ರರೇ ಹಕ್ಕಿಯ ಕಣ್ಣುಗಳು. ಪ್ರಶ್ನೆ 4: ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ: ಹಕ್ಕಿಯು ಸಾರ್ವಭೌಮರ ನೆತ್ತಿಯನ್ನು ಕುಕ್ಕಿದೆ. ಪ್ರಶ್ನೆ 5: ಹಕ್ಕಿ ಯಾರನ್ನು ಹರಸಿದೆ? ಹಕ್ಕಿಯು ಹೊಸಗಾಲದ ಹಸು ಮಕ್ಕಳನ್ನು ಹರಸಿದೆ. ಪ್ರಶ್ನೆ 6: ಹಕ್ಕಿಯು ಯಾವುದರ ಸಂಕೇತವಾಗಿದೆ? ಹಕ್ಕಿಯು ಕಾಲದ ಸಂಕೇತವಾಗಿದೆ. ಪ್ರಶ್ನೆ 7: ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ? ಹಕ್ಕಿಯ ಚುಂಚಗಳು ದಿಗ್ಮಂಡಲಗಳ ಆಚೆಗೆ ಕೂಡ ಚಾಚಿವೆ. ಮುಂದಿನ ಪ್ರಶ್ನೆ: 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ ಇದೆ: ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಉತ್ತರ: ಕಪ್ಪಾದ ಆಕಾಶವು ವಿಶಾಲವಾಗಿ ಹರಡಿಕೊಂಡು ಒಂದೇ ಬಗೆಯಾಗಿ ಕಾಣುತ್ತಿದೆ. ಅಂತ ಆಕಾಶಕ್ಕೆ ರೆಕ್ಕೆಗಳು ಮೂಡಿದರೆ ಹೇಗೆ? ಅದೇ ಪಕ್ಷಿಯಾದರೆ ಹೇಗೆ? ಆ ಪಕ್ಷಿ ನಕ್ಷತ್ರಗಳನ್ನೇ ಮಾಲೆಯಾಗಿ ಹಾಕಿಕೊಂಡಿದೆ. ಸೂರ್ಯಚಂದ್ರರೇ ಅದರ ಕಣ್ಣುಗಳು. ಹೀಗೆ ಕವಿ ಆಕಾಶವನ್ನೇ ಒಂದು ಹಕ್ಕಿಗೆ ಹೋಲಿಸಿದ್ದಾರೆ. ಪ್ರಶ್ನೆ 2: ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಉತ್ತರ: ಯುಗ ಯುಗಗಳ ಆಗು ಹೋಗುಗಳನ್ನು ಹಿಂದಕ್ಕೆ ತಳ್ಳುತ್ತಾ ಜಗದ ಹೊಸ ಪರಿವರ್ತನೆಗೆ ಕಾರಣವಾಗಿದೆ. ಕಾಲ ಪಕ್ಷಿಯು ಹಳೆಯದನ್ನು ನಾಶ ಮಾಡಿದಂತೆ ಹೊಸತನ್ನು ಸೃಷ್ಟಿಸುವ ಕೆಲಸವನ್ನು ಮಾಡುತ್ತಿದೆ. ತನ್ನ ರೆಕ್ಕೆಗಳನ್ನು ಬೀಸುತ್ತಾ ಹೊಸ ಜನಾಂಗವನ್ನು ಉತ್ತೇಜನಗೊಳಿಸುತ್ತಿದೆ ಅಂತಕ್ಕಂಥದ್ದು ತಾವೇನು ಮಾಡಬೇಕು? ಬರಿಬೇಕಾಗಿತ್ತು. ಇದರಲ್ಲಿ ಮಾಡುತ್ತಿದೆ. ಮುಂದಿನ ಪ್ರಶ್ನೆ 3: ಹಕ್ಕಿಯು ಯಾವ ಮೇರೆ ಮೀರಿ ನೀರನ್ನು ಹೀರಿದೆ? ಉತ್ತರ: ಹಕ್ಕಿಯು ಬೆಳ್ಳಿಯ ಹಳ್ಳಿಯ ಮೊರೆಗಳನ್ನು ಮೀರಿದೆ. ತಿಂಗಳಿನೂರಿನ ನೀರನ್ನು ಹೀರಿದೆ. ಆಡಲು, ಹಾಡಲು, ಹಾರಾಡಲು ಮಂಗಳ ಲೋಕದ ಅಂಗಳಕ್ಕೆ ಏರಿದೆ. ಕೊಟ್ಟಿರೋ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರವನ್ನು ಬರಲಿಕ್ಕೆ ಹೇಳಿದ್ದಾರೆ. ಮೊದಲ ಪ್ರಶ್ನೆ: ಹಕ್ಕಿಯನ್ನು ಕಾಲಗತಿಗೆ ಹೋಲಿಸುತ್ತಾ ಕವಿ ಹೇಳಿರುವ ಮಾತುಗಳಾವವು? ವೆರಿ ಇಂಪಾರ್ಟೆಂಟ್ ಕ್ವಶನ್. ಉತ್ತರ: ಅಂಬಿಕಾ ತನಯ ದತ್ತರು ಇಲ್ಲಿ ಕಾಲವನ್ನು ಚಲನಶೀಲವಾದ ಪಕ್ಷಿಗೆ ಹೋಲಿಸಿದ್ದಾರೆ. ಕಾಲ ಪಕ್ಷಿಯ ವೇಗ ಅನಂತ ಮತ್ತು ಶೀಘ್ರ. ರೆಪ್ಪೆ ಮಿಟಿಕಿಸುವಷ್ಟರಲ್ಲಿ ಗಾವುದ ದೂರ ಸಾಗುತ್ತಿದೆ. ಕವಿ ಕಾಲಪಕ್ಷಿಯ ಬಗ್ಗೆ ವಿವರಿಸುತ್ತಾ ಅದರ ಬಾಲದ ತುದಿಯಲ್ಲಿ ಕಪ್ಪು ಹಾಗೂ ನೆರೆತ ಬಣ್ಣಗಳಿವೆ. ಗರಿಗಳಲ್ಲಿ ಬಿಳಿಯ ಹೊಳೆಯುವ ಬಣ್ಣವಿದೆ ಹಾಗೂ ರೆಕ್ಕೆಗಳಲ್ಲಿ ಹೊನ್ನಿನ ಹಳದಿಯ ಬಣ್ಣಗಳಿವೆ ಎಂದಿದ್ದಾರೆ. ಇದು ಕ್ರಮವಾಗಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳನ್ನು ಪ್ರತಿನಿಧಿಸುವ ಚಿತ್ರಣವಾಗಿದೆ. ವಿಸ್ತಾರವಾದ ನೀಲಿಯಲ್ಲಿ ಆಕಾಶಕ್ಕೆ ರೆಕ್ಕೆಗಳೊಡೆದು ಹಕ್ಕಿಯಾದಂತೆ ಅದರಲ್ಲಿನ ಚುಕ್ಕೆಗಳು ಮಾಲೆಯಾದಂತೆ ಸೂರ್ಯಚಂದ್ರರೇ ಕಣ್ಣುಗಳೆಂದು ಕವಿ ಭಾವಿಸುತ್ತಾರೆ. ಕಾಲ ಹಕ್ಕಿಯ ಭೂತಕಾಲದ ಸಾಧನೆ ಹಲವು ಸಾಮ್ರಾಜ್ಯಗಳನ್ನು ಅರಳಿಸಿದೆ. ಅನೇಕ ಭೂಮಂಡಲಗಳನ್ನು, ವಂಶಗಳನ್ನು ಅಳಿಸಿ ಹಾಕಿದೆ. ಅನೇಕ ಭೂಭಾಗಗಳನ್ನು ಹುಟ್ಟಿಸಿದೆ. ಮತ್ತೆ ಕೆಲಸವನ್ನು ಮುಳುಗಿಸಿದೆ. ಸಾರ್ವಭೌಮರೆಂದು ಮೆರೆದವರನ್ನು ಮೆಟ್ಟಿ ಹಾಕಿದೆ.
ಯುಗ ಯುಗಗಳ ವಿಧಿಯನ್ನು ತೀರ್ಮಾನಿಸಿದೆ, ಅದೃಷ್ಟ ಬದಲಿಸಿದೆ, ಹೊಸಗಾಲದ ಅದೃಷ್ಟನ್ನ ಬೆಳಗಿಸಿದೆ, ವರ್ತಮಾನದ ಕಾಲವನ್ನು ಚೇತನಗೊಳಿಸಿ ಬೆಳೆಸುತ್ತಾ ಭವಿಷ್ಯದ ಹಸುಗೂಸುಗಳನ್ನು ಜನಾಂಗಕ್ಕೆ ಶುಭ ಹಾರೈಕೆ ಮಾಡುತ್ತಾ ರೆಕ್ಕೆಯನ್ನು ಬೀಸುತ್ತಿದೆ. ಹೀಗೆ ಕಾಲಪಕ್ಷಿ ಹಾರುತ್ತಿದೆ. ಮುಂದಿನ ಪ್ರಶ್ನೆ ಈಯಲ್ಲಿ ಸಂದರ್ಭದೊಂದಿಗೆ ಸ್ವಾರಸ್ಯ ಬರೆಯಿರಿ. ಮೊದಲನೇದು, ರೆಕ್ಕೆಗಳೆರಡು ಪಕ್ಕದಲ್ಲುಂಟು. ಉತ್ತರ, ಈ ಮಾತನ್ನ ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಕಾಲವೆಂಬ ಹಕ್ಕಿಯು ಹಗಲು ಇರುಳುಗಳೆಂಬ ಎರಡು ರೆಕ್ಕೆಗಳನ್ನು ಹೊಂದಿದೆ. ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಗಾವುದ ಮುಂದಕ್ಕೆ ಹಾರುತ್ತಿದೆ. ಇದಕ್ಕೆ ಕರಿಬಿಳಿ ಬಣ್ಣದ ಪುಚ್ಚಗಳು ಉಂಟು, ಬಿಳಿ ಹೊಳೆ ಬಣ್ಣದ ಗರಿಯುಂಟು. ಕೆಂಪು ಹಳದಿ ಬಣ್ಣಗಳ ಎರಡು ರೆಕ್ಕೆಗಳು ಪಕ್ಕದಲ್ಲಿ ಉಂಟು. ಇಂತಹ ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಎರಡನೇ ವಾಕ್ಯ, ಸಾರ್ವಭೌಮನ ನೆತ್ತಿಯ ಕುಕ್ಕಿ. ಉತ್ತರ, ಈ ಮಾತನ್ನ ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಬೇಂದ್ರೆಯವರು ಕಾಲವನ್ನು ಹಾರುವ ಹಕ್ಕಿಗೆ ಹೋಲಿಸುತ್ತಾ ಅದು ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳನ್ನು ವರ್ತಿಸುವ ಬಗೆಯನ್ನು ತಿಳಿಸಿದ್ದಾರೆ. ಅದು ಅನೇಕ ಸಾಮ್ರಾಟರಿಂದ ಮೆರೆದವರ ನೆತ್ತಿಯನ್ನು ಕುಕ್ಕಿ ಅವರ ಅಹಂಕಾರವನ್ನು ಮೆಟ್ಟಿ ನಿಂತಿದೆ. ನಾನೇ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಎಂದು ಮೆರೆದವರು ಮನ್ನಾದರು ಎಂಬುದೇ ಇಲ್ಲಿನ ಸ್ವಾರಸ್ಯ. 3, ಬಲ್ಲರು ಯಾರ ಹಾಕಿದ ಹೊಂಚು. ಉತ್ತರ, ಈ ಮಾತನ್ನ ದ.ರಾ. ಬೇಂದ್ರೆ ಅವರ ಬರೆದಿರುವ ಗರಿ ಕವನ ಸಂಕಲನದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಕಾಲವೆಂಬ ಹಕ್ಕಿಯು ಮೇಲಕ್ಕೆ ಏರುತ್ತಾ ದಿಗ್ಬಂಡಲಗಳ ಅಂಚನ್ನು ಮುಟ್ಟಿದೆ. ಅದಕ್ಕಿಂತಲೂ ಆಚೆಗೆ ತನ್ನ ಚುಂಚನ್ನು ಚಾಚಿದೆ. ಹೀಗೆ ಚಾಚಿರುವ ಕಾರಣ ಬ್ರಹ್ಮಾಂಡವನ್ನು ಒಡೆಯಲೆಂದು ಯಾರಾದರೂ ಹೊಂಚು ಹಾಕಿರಬಹುದೇ? ಅಂತೂ ಈ ಹಕ್ಕಿಯ ಹಾರಾಟದಲ್ಲಿ ಯಾರೂ ಅರಿಯದಂಥ ಒಂದು ನಿಗೂಢತೆ ಇದೆ, ನವನವೀನತೆ ಇದೆ. 4ನೇ ವಾಕ್ಯ, ಹೊಸಗಾಲದ ಹಸು ಮಕ್ಕಳ ಹರಷಿ. ಉತ್ತರ, ಈ ಮಾತನ್ನ ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಗ್ರಹದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಕಾಲಪಕ್ಷಿಯು ಹಿಂದಿನದನ್ನು ಅಳಿಸಿ ಹೊಸದನ್ನು ಚೇತನಗೊಳಿಸಿ ಮುಂದೆ ಬರಲಿರುವುದನ್ನು ಶುಭ ಹಾರೈಸುತ್ತಾ ಹಾರುತ್ತಿದೆ ಎಂದು ಹೇಳುವ ಸಂದರ್ಭದಲ್ಲಿ ಮೇಲಿನ ಮಾತು ಬಂದಿದೆ. ಯಾವಾಗಲೂ ಹೊಸತನಕ್ಕೆ ಜಗತ್ತಿನಲ್ಲಿ ಉಳಿವು ಇರುತ್ತದೆ, ಬದಲಾವಣೆ ಜಗದ ನಿಯಮ ಎಂಬುದೇ ಈ ವಾಕ್ಯದ ಸ್ವಾರಸ್ಯ. 5ನೇ ವಾಕ್ಯ, ಮಂಗಳ ಲೋಕದ ಅಂಗಳಕೇರಿ. ಉತ್ತರ, ಈ ಮಾತನ್ನ ದ.ರಾ. ಬೇಂದ್ರೆಯವರು ಬರೆದಿರುವ ಗರಿ ಕವನ ಸಂಗ್ರಹದಿಂದ ಆರಿಸಲಾದ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನ ಕವಿ ಓದುಗರಿಗೆ ಹೇಳಿದ್ದಾರೆ. ಕಾಲಪಕ್ಷಿಯ ಬೃಹತ್ ಸ್ವರೂಪವನ್ನು ಕವಿ ವಿವರಿಸುವ ಪ್ರಯತ್ನದಲ್ಲಿ ಆ ಪಕ್ಷಿಯು ಬೆಳ್ಳಿಯ ಹಳ್ಳಿಯ ಮೇರೆಗಳನ್ನು ಮೀರಿದೆ. ಚಂದ್ರಲೋಕ ನೀರನ್ನು ಹಾರಿಸಿ ಹಾರಾಡಲು ಹಾಡಲು ಮಂಗಳದತ್ತ ಮುಖ ಮಾಡಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಭೂಮಿ ಆ ಹಕ್ಕಿಯ ಆಟಕ್ಕೆ ಸಾಕಾಗದು, ಆದ್ದರಿಂದ ಅದು ಮಂಗಳ ಲೋಕದ ಅಂಗಳವನ್ನು ಆರಿಸಿಕೊಂಡಿದೆ ಎಂಬ ಅರ್ಥದ ಜೊತೆಗೆ ಅದು ಆಡಲು ಮಂಗಳ ಲೋಕವು ಒಂದು ಕೇರಿ ಎಂಬುದು ಇನ್ನೊಂದು ಅರ್ಥ ಎಂಬುದೇ ಇಲ್ಲಿಯ ಸ್ವಾರಸ್ಯ. ಮುಂದಿನ ಪ್ರಶ್ನೆ ಹೊಂದಿಸಿ ಬರೆದಿದ್ದೀವಿ. ಹಕ್ಕಿ, ಪಕ್ಷಿ, 4 ತಂತಿ, ಜ್ಞಾನಪೀಠ ಪ್ರಶಸ್ತಿ, ನೀಲ ಮೇಘಮಂಡಲ ಸಮಬನ್ನ, ರಾಜ್ಯದ ಸಾಮ್ರಾಜ್ಯದ ತೆನೆವಕ್ಕಿ, ತೇಲಿಸಿ ಮುಳುಗಿಸಿ ಖಂಡಗಳ ಮಂಗಳ ಅಂಗಳಕೇರಿ ಅಂತ ಇತ್ತು. ಇಲ್ಲಿಗೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಂತಕ್ಕಂಥ ಪದ್ಯದ ಎಲ್ಲ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೀವಿ. ಸೊ ವಿಡಿಯೋಗಳನ್ನು ತಾವೆಲ್ಲರೂ ಕೂಡ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಬೇಕು. SSLCಗೆ ಇರ್ತಕ್ಕಂಥ ಕನ್ನಡದ ಜೊತೆಗೆ ಹಿಂದಿ, ಇಂಗ್ಲೀಷ್, ವಿಜ್ಞಾನ, ಸಮಾಜ ವಿಜ್ಞಾನದ ಒಂದು ಪ್ರಶ್ನೋತ್ತರಗಳ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಬೇಕು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.